ನೋಡಿ, ಅದು ರಾಜಕೀಯ. ಇವತ್ತು ಕಂಪ್ಲೀಟ್ ನಿಮಗೆ ಸರ್ಕಾರಿ ಹೇಗೆ ನಡೀತಾ ಇದೆ ಅನ್ನೋದು ನಾನೇನು ನಿಮ್ಮಲ್ಲಿ ಹೇಳಬೇಕಾಗಿಲ್ಲ ಅಷ್ಟೇ. ಕೇವಲ ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ಜಾತಿ ವ್ಯವಸ್ಥೆ ಅಥವಾ ಒಂದು ರಿಲಿಜನ್ನ ಮುಸ್ಲಿಮ್ಸ್ ಹಿಂದೂಗಳಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷನೇ ಡಿವೈಡ್ ಮಾಡ್ತಾ ಇರೋದು. ಬಡವರನ್ನೋರು ಎಲ್ಲ ಜಾತಿ ಜನಾಂಗದಲ್ಲಿ ಕೂಡ ಬಡವರಿದ್ದಾರೆ. ಬಡವರ ಅಂದರೆ ಅವ್ರಿಗೇನು ಯಾವ ರೀತಿ ಇವಾಗ BPL ಕಾರ್ಡ್ ಒಳಗಡೆ ಇದ್ದರೆ ಈ ಫೆಸಿಲಿಟೀಸ್ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾ ಇದ್ವು ಅಂತ ಹೇಳಿದ್ದಾರೆ. ಆ ರೀತಿ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ವ್ಯಕ್ತಿಗಳು ಯಾವುದೇ ಜಾತಿ ಆದರೂ ಕೂಡ ಪರವಾಗಿಲ್ಲ, ಅವ್ರಿಗೋಸ್ಕರ ಇವತ್ತು ಸರ್ಕಾರ ಈ ರಿಸರ್ವೇಷನ್ ಇಟ್ಟಿದೆ ಅಂತಿದ್ರೆ ಭಾಳ ಗೌರವ ಇರ್ತಾ ಇತ್ತು ಸರ್ಕಾರಕ್ಕೆ. ಆದರೆ ಇವತ್ತು ಮುಸ್ಲಿಮ್ಗಳಿಗೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿ ಹಿಂದೂ ಮುಸ್ಲಿಮ್ಗಳನ್ನ ಡಿವೈಡ್ ಮಾಡೋದಕ್ಕೆ ಇವತ್ತು ಹೊರಟಿರೋದೇ ಕಾಂಗ್ರೆಸ್ ಅಂತೇಳಿ ಇವತ್ತು ನಾವು ಹೇಳಬೇಕಾಗುತ್ತೆ. ಒಂದನೇದು ಈ ಶಾಸಕರ ಒಂದು ವಿಚಾರದಲ್ಲಿ ಅವರು ಯಾತಕ್ಕಾಗಿ ಹೋರಾಟ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಈ ರಿಸರ್ವೇಷನ್ ವಿಚಾರ ಆಗಿರ್ಬೋದು, ಅತಿ ಮುಖ್ಯವಾಗಿ ರಾಜ್ಯದ ಒಬ್ಬ ಪ್ರಭಾವಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ರಾಜಣ್ಣ ಅವರು ಇವತ್ತು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿ ಒಳಗಡೆನೆ ಹನಿ ಟ್ರ್ಯಾಪ್ ಆಗಿದೆ ಮತ್ತು ನನ್ನ ಮಗನ ವಿಷಯದಲ್ಲಿ ಕೂಡ ಮಾಡಿದ್ದಾರೆ ಅಂತಂದರೆ ಇವತ್ತು ರಾಜಕಾರಣಿ ಇವತ್ತು ಯಾರು ಏನನ್ನೋದು ಮಾಧ್ಯಮಗಳಿಗೆ ಹೆಸರೆಲ್ಲ ಗೊತ್ತು. ಇನ್ವೆಸ್ಟಿಗೇಷನಲ್ಲಿ ಅವ್ರ ಹೆಸರು ಹೊರಗಡೆ ಬರಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಅವ್ರ ಹೆಸರು ಯಾರಂತ ಗೊತ್ತಾಗಿದೆ. ಆದರೆ ಇಲ್ಲಿ ವಿಷಯ ಏನಾಗಿದೆ ಅಂತಂದರೆ ಈ ರೀತಿ ಒಂದು ಕೆಟ್ಟ ರಾಜಕಾರಣಕ್ಕೆ ಕೈ ಹಾಕಿ ಇವತ್ತು 48 ಮಂದಿ ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಂದರೆ, ಮತ್ತು ಇವತ್ತು ಗೃಹ ಸಚಿವರದ್ದು ಪರಮೇಶ್ವರ್ ಅವ್ರದ್ದು ನನ್ನ ಪತ್ರಿಕೆ ಹೇಳಿಕೆ ಕೇಳಿದ್ದು ನಾನು ಓದ್ತಾ ಬರ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ ಸಂಖ್ಯೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಅದು 48 ಅಥವಾ 108 ಅಥವಾ 28 ಅನ್ನೋದು ಈಗಾಗಲೇ ನಾನು ಹೇಳಲಿಕ್ಕೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ರು. ಒಟ್ಟಿಗೆ ಒಂದು ಸಂಖ್ಯೆ ಅಂತೂ ಇದೆ ಅನ್ನೋದನ್ನು ಗೃಹ ಸಚಿವರು ಕೂಡ ಇವತ್ತು ಅದನ್ನು ಒಪ್ಕೊಂಡಿರುವಂಥ ಒಂದು ಪರಿಸ್ಥಿತಿ. ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ರಾಜಕಾರಣ ಇವತ್ತು ಇತಿಹಾಸದಲ್ಲಿ ನೋಡಿಲ್ಲ. ಮತ್ತು ಕ್ಯಾಬಿನೆಟ್ ಸಚಿವರು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿಯಲ್ಲೇ ಮಾತಾಡಿದ ಮೇಲೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಕ್ಷಣ ರಾಜಣ್ಣ ಅವ್ರ ಮಗನಿಗೆ ನೀವು ಹೋಗಿ DIGಗೆ ಕಂಪ್ಲೇಂಟ್ ಕೊಟ್ಟರೆ DG ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಮ್ಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಒಬ್ಬ ಹೈಕೋರ್ಟ್ ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದ್ರ ಅಥವಾ CBIಗೆ ರೆಕಮೆಂಡ್ ಮಾಡೋದಾ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿಲ್ದಂಗೆ ಜಸ್ಟ್ ಅಂದರೆ ಅವರವರಲ್ಲೇ ಅಂದರೆ ಒಬ್ಬರನ್ನೊಬ್ಬರು ಮುಗಿಸ್ಕೊಳ್ಳೋದಕ್ಕೆ ಇದನ್ನು ಈ ರೀತಿ ಬಳಸ್ಕೊಂಡ್ಬಿಟ್ಟು ರಾಜಕೀಯ ಮಾಡ್ಕೊಳ್ತಾ ಇದ್ದಾರೆ. ಬಟ್ ರಾಜ್ಯದ ಜನರಿಗೆ ನಿಜ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅವರ ನಿಲುವನ್ನು ಅವರು ಇದನ್ನು ಯಾವ ರೀತಿಯಲ್ಲಿ ಇದನ್ನು ಕೊನೆ ಮಾಡಬೇಕು, ಇದನ್ನು ತಪ್ಪಿತಸ್ಥರು ಯಾರಿದ್ದಾರೆ, ಇದರ ಕೈವಾಡೆ ಯಾರಿದೆ ಅನ್ನೋದನ್ನು ತಕ್ಷಣ ಇದು ಬಹಿರಂಗಪಡಿಸೋದಕ್ಕೆ ಅವರು ಇನ್ವೆಸ್ಟಿಗೇಷನ್ಗೆ ದೊಡ್ಡ ಮಟ್ಟದಲ್ಲಿ ಆರ್ಡರ್ ಮಾಡಬೇಕು. CM ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.